ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಮೊದಲ ಅಮಾವಾಸ್ಯೆ 2026 ಜನವರಿ 18ರಂದು ಅವರಾತ್ರಿ ಅಮಾವಾಸ್ಯೆ ಬಂದಿದೆ. ಈ ದಿನ ಮನೆಯ ಬಾಗಿಲಿಗೆ ಈ ವಸ್ತು ಕಟ್ಟಿದರೆ ನಿರಂತರವಾಗಿ ಮನೆಗೆ ಹಣ ಬರ್ತಾನೆ ಇರುತ್ತದೆ. ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ, ಮಾಟಮಂತ್ರ ದೋಷಗಳು ತೊಲಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗಿ ದೇವತೆಗಳ ರಕ್ಷಣೆ ಮನೆಗೆ ಲಭಿಸಲು ಈ ದಿನ ಪಾಲಿಸಬೇಕಾದ ತಂತ್ರಗಳೇನು, ನಿಯಮಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಇನ್ನು ಈ ಒಂದು ಬೇರನ್ನ ನಿಮ್ಮ ಮನೆಗೆ ತಂದರೆ ಪಿತೃಶಾಂತಿಯಾಗುತ್ತದೆ. ಮನೆಯಲ್ಲಿ ಪಿತೃದೋಷ ಇದ್ದರೆ, ಕುಟುಂಬಕ್ಕೆ ಪಿತೃಶಾಪ ಇದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ, ಈ ಮಾಸದಲ್ಲಿ ಯಾವ 4 ರೂಪಗಳಲ್ಲಿ ಪಿತೃಗಳು ನಿಮಗೆ ಕಾಣಿಸಿಕೊಳ್ಳುತ್ತಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಯಾರಿಗೆ ಜೀವನದಲ್ಲಿ ಭಯಂಕರವಾದ ಶತ್ರು ಬಾಧೆಗಳಿರುತ್ತದೋ, ರಹಸ್ಯ ಶತ್ರು, ಕಣ್ಣಿಗೆ ಕಾಣುವ ಶತ್ರುಗಳು, ಕಣ್ಣಿಗೆ ಕಾಣಿಸದ ಶತ್ರುಗಳು, ಎದುರಿನವರ ಅಸೂಹೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ, ವಾಸ್ತುದೋಷ ಇವೆಲ್ಲ ಇರುತ್ತದೋ ಅವರು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬಾಗಿಲಿಗೆ ಈ ವಸ್ತುಗಳನ್ನು ಒಂದು ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾದಂಥ ವಸ್ತುಗಳು ಯಾವುವೆಂದರೆ, ಒಂದು ದೊಡ್ಡ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಪೂರ್ಣ ಫಲ ಅಂದರೆ ಒಂದು ಸಿಪ್ಪೆ ತೆಗೆಯದ ತೆಂಗಿನಕಾಯಿ, ನಿಮ್ಮ ಕೈಮುಷ್ಟಿಯಷ್ಟು ನವಧಾನ್ಯಗಳು, ಸ್ವಲ್ಪ ಅರಿಶಿನ ಹಾಗೂ ಕುಂಕುಮ, ಚಿಕ್ಕ ಕಬ್ಬಿಣದ ತುಂಡು, ಚಿಕ್ಕ ಆಲಂ ತುಂಡು ಅಥವಾ ಸ್ಫಟಿಕ ಕಲ್ಲಿನ ತುಂಡು, 11 ಅಡಿಕೆ ಚೂರು, 11 ಕಾಳು ಮೆಣಸು ಇವೆಲ್ಲವನ್ನ ಒಂದು ಕೆಂಪು ವಸ್ತ್ರದಲ್ಲಿ ಮೂಟೆಯ ರೀತಿ ಮೂಟೆ ಗಂಟನ್ನು ಹಾಕಿ ಕಟ್ಟಬೇಕು. ನಂತರ ಮನೆಯ ಮುಂದೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು. 6 ತಿಂಗಳುಗಳ ಕಾಲ ಈ ಮೂಟೆಯು ನಿಮ್ಮ ಮನೆಯ ಬಾಗಿಲಿನಲ್ಲಿರಬೇಕು. 6 ತಿಂಗಳ ನಂತರ ಹರಿಯುವ ನೀರಿನಲ್ಲಿ ಈ ಮೂಟೆಯನ್ನು ಬಿಡಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು. ಈ ದಿನದಂದು ಅನ್ನದಾನ ಮಾಡಿದರೆ ತುಂಬ ಉತ್ತಮ. ವಸ್ತ್ರದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತವೆ. ನವಧಾನ್ಯಗಳನ್ನು ದಕ್ಷಿಣೆಯ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಾಪಗಳು ನಶಿಸಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ, ಮನೆ ಕಟ್ಟಿಸಲು ಸಾಲ ಸಿಗಬೇಕೆಂದರೆ, ಮನೆ ಭೂಮಿ ಮಾರಾಟ ಮಾಡಲು ಆಗುತ್ತಿಲ್ಲವೆಂದರೆ ತ್ರಿಭುಜ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಭುಜದ ಆಕಾರ ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು 9 ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. 9 ಬತ್ತಿಗಳು ದಕ್ಷಿಣ ದಿಕ್ಕಿಗೆ ನೋಡುವಂತೆ ದೀಪವನ್ನು ಬೆಳಗಿಸಬೇಕು. ಇದರಿಂದ ಭೂಲಾಭ, ಆಸ್ತಿ ಲಾಭ, ಬ್ಯಾಂಕ್ ಸಾಲಗಳು ಸಿಗುತ್ತವೆ. ಮನೆ ಕಟ್ಟಿಸುವಂಥ ಕನಸು ನನಸಾಗಲು ಹಣ ಹೊಂದಾಣಿಕೆಯಾಗುತ್ತದೆ. ಇನ್ನು ದೇವರಿಗೆ ಪೂಜೆ ಮಾಡದಿದ್ದರೆ, ದೇವರನ್ನ ಸ್ಮರಿಸುವುದನ್ನು ಮಾಡದಿದ್ದರೆ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳುವುದಿಲ್ಲ. ಆದರೆ ಪಿತೃಗಳ ಸ್ಮರಣೆ, ಅವರ ಕಾರ್ಯಗಳನ್ನು ಮಾಡದಿದ್ದರೆ ಪಿತೃಗಳು ಉಚಿತವಾಗಿ ಕೋಪಿಸಿಕೊಳ್ಳುತ್ತಾರೆ. ಪಿತೃದೋಷಗಳು ಇದರಿಂದ ಉಂಟಾಗುತ್ತದೆ. ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ, ಹೌದು, ನಾವು ಪಿತೃಗಳ ಕಾರ್ಯವನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ, ಆದರೆ ಈ ರೀತಿಯ ಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ ಅಂದುಕೊಳ್ಳುತ್ತಾರೆ. ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು, ಸೂಚನೆಗಳು ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಖಚಿತವಾಗಿ ಪಿತೃಶಾಪ, ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾರ ಮನೆಯಲ್ಲಿ ಪಿತೃಶಾಪ, ಪಿತೃದೋಷ, ಪಿತೃಗಳ ಕೋಪ ಹೆಚ್ಚಾಗಿರುತ್ತದೋ ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನ ನಡೆಸಬೇಕು, ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಅಂತ ಬಯಸುತ್ತಾರೋ ಅವರಿಗೆ ನೆಮ್ಮದಿ ಅನ್ನೋದೇ ಪ್ರಾಪ್ತಿಯಾಗುವುದಿಲ್ಲ. ಸದಾ ಕೆಟ್ಟ ಕನಸುಗಳು, ಸದಾ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು, ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು, ಇದ್ದಕ್ಕಿದ್ದಂತೆ ಊಹಿಸಿದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳಾಗುವುದು. ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರಲ್ಲಿ ಇರುತ್ತದೆ. ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನು ಪಡೆದು ಉಳಿದ ಕುಟುಂಬಗಳು ಕಷ್ಟದಲ್ಲಿಯೇ, ಬಡತನದಲ್ಲಿಯೇ ಇರುತ್ತದೆ. ಇದಕ್ಕೆ ಕಾರಣ ಪಿತೃದೋಷವಾಗಿರುತ್ತದೆ. ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದರೂ ಕೂಡ ಈ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗಿರುವುದಿಲ್ಲ. ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತದೆ. ಮನೆಯಲ್ಲಿ ಸದಾ ಜಗಳಗಳು, ತಂದೆ ತಾಯಿಯರನ್ನ ಕಂಡ್ರೆ ಮಕ್ಕಳಿಗಾಗುವುದಿಲ್ಲ, ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಯರಿಗೆ ಆಗುವುದಿಲ್ಲ. ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನ ನಡೆಸುತ್ತಾರೆ.
ಇನ್ನು ಈ ಪಿತೃಶಾಪ ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆದೇವರ ಅನುಗ್ರಹ ಇರೋದಿಲ್ಲ. ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಇದರ ಜೊತೆಗೆ ಹಣದ ಸಮಸ್ಯೆ, ಸಂಪತ್ತು ನಶಿಸಿ ಹೋಗುವುದು, ಸಂಪಾದನೆ ಮಾಡಿದ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು, ಸಂಪತ್ತು, ಹಣ, ಐಶ್ವರ್ಯ ಎಲ್ಲವೂ ಒಂದೇ ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ. ಇನ್ನು ಪಿತೃಗಳ ಕೋಪಕ್ಕೆ, ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂಥ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ, ಅಥವಾ ಗುಣಗಳು ಇಲ್ಲದ ಮಕ್ಕಳು, ಗುಣಹೀನ ಮಕ್ಕಳು ಜನಿಸುತ್ತಾರೆ, ಅಥವಾ ಹುಟ್ಟುವ ಮಕ್ಕಳು ಉಳಿಯುವುದಿಲ್ಲ. ಮಕ್ಕಳ ಸಾವು ಬೇಗನೆ ಆಗಿಬಿಡುತ್ತದೆ. ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಾಗ ಒಂದು ವಿಶೇಷ ಬೇರನ್ನು ಮನೆಗೆ ತಂದು ಇಡಬೇಕು. ತಾಳೆ ಮರದ ಬೇರನ್ನು ಈ ದಿನ ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು. ನೀವು ತಂದಂತಹ ದಿನ ಒಂದು ಸಲ ಪಿತೃಗಳ ಹೆಸರನ್ನು ಹೇಳಿ ಈ ಬೇರಿಗೆ ಪೂಜೆಯನ್ನು ಮಾಡಬೇಕು. ನಂತರ ಬರುವ ಯಾವುದೇ ಅಮಾವಾಸ್ಯೆಯ ದಿನವಾದರೂ ಆ ಬೇರುಗಳಿಗೆ ವಿಶೇಷವಾಗಿ ಪೂಜಿಸುತ್ತಾ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು. ಇದರಿಂದ ಪಿತೃಗಳ ಕೋಪ ತಾಪ ಕಡಿಮೆಯಾಗುತ್ತದೆ. ಆಗಾಗ ಆಲದ ಮರದ ಬಳಿ ಹೋಗಿ, ಅರಳಿ ಮರದ ಬಳಿ ಹೋಗಿ ಪಿತೃಗಳ ಹೆಸರನ್ನು ಹೇಳಿ ನೀರನ್ನು ಮರಕ್ಕೆ ಹಾಕಿ ಬನ್ನಿ. ತಾಳೆ ಮರದ ಬೇರು, ಆ ಬೇರನ್ನು ಸಂಗ್ರಹಿಸಿ ಮನೆಗೆ ತಂದು ಪೂಜೆ ಮಾಡಲು ಪ್ರಾರಂಭಿಸಿ. ಈ ಮರದ ಬೇರು ಸಿಗೋದಿಲ್ಲ ಅಂದರೆ ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿಯಲ್ಲಿ ಕೇಳಿದರೆ ಈ ಬೇರನ್ನು ತರಿಸಿಕೊಡುತ್ತಾರೆ. ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ. ಒಂದಾದರ ಮೇಲೊಂದು ನಷ್ಟ, ಕಾರ್ಯ ಅಡೆತಡೆ, ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತವೆ. ವ್ಯವಹಾರಗಳಲ್ಲಿ ಸದಾ ನಷ್ಟ, ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು, ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ. ಇವೆಲ್ಲವೂ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತದೆ. ಇನ್ನು ಪಿತೃಶಾಪ ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದೇ ಇರುತ್ತದೆ. ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ, ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಆ ಅನಾರೋಗ್ಯದ ಕಷ್ಟ ದೂರವಾಗುವುದಿಲ್ಲ. ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ವಿವಾಹ, ಕಂಕಣ, ಶುಭ ಸುದ್ದಿ ಈ ಮನೆಯಿಂದ ಕೇಳಿ ಬರುವುದಿಲ್ಲ. ವಯಸ್ಸು 30ರಿಂದ 40 ಆಗಿದ್ದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರುವುದಿಲ್ಲ. ಅಕಸ್ಮಾತ್ತಾಗಿ ಮದುವೆ ಆದರೂ ಕೂಡ ವಿಚ್ಛೇದನ ಆಗುತ್ತದೆ. ಪತಿ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತವೆ. ಇದು ಕಂಡಾಗ ಪಿತೃಶಾಪ ಪಿತೃದೋಷ ನಿಮಗೆ ನಿಮ್ಮ ಮನೆಗೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಪಾಲಿಸಬೇಕು. ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ. ತಾವು ಹೇಳಿದ್ದೇ ನಡೆಯಬೇಕು, ತಾವು ಹೇಳಿದ್ದೇ ಮಾಡಬೇಕು ಅಂತ ಆಲೋಚಿಸುತ್ತಾರೆ. ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತಾರೆ. ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು. ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ, ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ, ಅವರ ಮಾತನ್ನು ಕೇಳದೆ, ಅವರನ್ನು ಗೌರವಿಸದೆ ಜೀವಿಸುವುದು. ಅವರು ಸತ್ತ ನಂತರವೂ ಅವರನ್ನು ಮರೆಯುವುದು. ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ, ಅವರನ್ನು ಸ್ಮರಿಸದೆ ಜೀವಿಸುವುದು. ಪಿತೃಗಳ ಕಾರ್ಯ, ಶಾಂತಿ, ಶ್ರಾದ್ದಗಳನ್ನು ಮಾಡದೇ ಇರುವುದು. ಪಿತೃ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಗಳನ್ನು ಮಾಡಲು ಮುಂದಾಗುವುದು. ಇನ್ನು ಅತಿ ಮುಖ್ಯವಾಗಿ ಬೇವಿನ ಮರ, ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ. ಸರ್ಪಗಳನ್ನು ಕೊಲ್ಲುವುದು, ಸರ್ಪಗಳನ್ನು ಕೊಲ್ಲಲು ಸಹಾಯ ಮಾಡುವುದು ಕೂಡ ಪಿತೃಶಾಪ, ಪಿತೃಕೋಪಕ್ಕೆ ಕಾರಣವಾಗುತ್ತದೆ. ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ? ಹೇಗೆ ಈ ಪಿತೃದೋಷದಿಂದ ಮುಕ್ತರಾಗುವುದು? ಪಿತೃಗಳ ಸ್ಮರಣೆ ಮರೆಯದೆ ಮಾಡಿ. ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನವನ್ನು ಇಡಿ. ಪಿತೃಗಳ ಹೆಸರಲ್ಲಿ ಅನ್ನದಾನ, ವಸ್ತ್ರದಾನವನ್ನು ಮಾಡ್ತಾ ಬನ್ನಿ. ಇರುವೆಗಳಿಗೆ, ಮೀನುಗಳಿಗೆ, ಅರಳಿ ಮರಕ್ಕೆ, ಕಾಗೆಗಳಿಗೆ, ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನು ನೀಡ್ತಾ ಬನ್ನಿ. ಇನ್ನು ಕೊನೆಯದಾಗಿ ಬಡವರ ಸೇವೆ ಮಾಡುವುದು, ಪಿತೃಗಳಿಗೆ ತರ್ಪಣ ನೀಡುವುದು. ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲಕ್ಕೆ, ಹುಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು. ಆದರೆ ಒಂದೊಂದು ನಾಣ್ಯ ಸಂಗ್ರಹಿಸುವಾಗ ಪಿತೃಗಳನ್ನು ಹೆಸರನ್ನು ಹೇಳಿ ಸ್ಮರಿಸಬೇಕು. ಇನ್ನು ಈ ಸಮಯದಲ್ಲಿ ಭೂಲೋಕದಲ್ಲಿ ನಮ್ಮ ಪೂರ್ವಿಕರು ಸಂಚರಿಸುತ್ತಾರೆ. ನಮ್ಮ ಮನೆ ಸುತ್ತಮುತ್ತ ನಾನಾ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ. ಶ್ವಾನಗಳ ಮೂಲಕ, ಗೋವಿನ ಮೂಲಕ, ಕಾಗೆಗಳ ರೂಪದಲ್ಲಿ, ವಯಸ್ಸಾದ ಹಿರಿಯರ ನಿರ್ಗತಿಕರ ರೂಪದಲ್ಲಿ ನಮ್ಮನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ. ಆಗ ತಪ್ಪದೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟು ಸತ್ಕರಿಸಬೇಕು. ಮನೆಗೆ ಈ ಸಮಯದಲ್ಲಿ ಬಂದ ಯಾರನ್ನೂ ಕೂಡ ಅವಮಾನಿಸಬಾರದು. ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಎಂದರೆ, ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು.
ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು. ಬಿಳಿ ಸಾಸಿವೆಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂಥ ಶಕ್ತಿ ಇರುತ್ತದೆ. ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ. ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು. ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದರೆ ಸುದರ್ಶನ ಮಂತ್ರವನ್ನು ಪಠಿಸಿ. ಕಷ್ಟವಾಗುತ್ತದೆ ಎಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವಿನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ. ಹೀಗೆ ಮಾಡಿದರೂ ಶತ್ರುಬಾಧೆ, ಮಾಟಮಂತ್ರ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರವಾಗ್ತಾ ಹೋಗುತ್ತದೆ. ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ 2 ವಿಶೇಷ ದೀಪಗಳನ್ನು ಬೆಳಗಿಸಬೇಕು. ಲಕ್ಷ್ಮೀ ದೇವಿಯ ಮುಂದೆ 2 ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. 2 ದೀಪಕ್ಕೂ ಒಟ್ಟಾರೆಯಾಗಿ 6 ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು. 2 ಬತ್ತಿಗಳನ್ನು 1 ಬತ್ತಿ ಮಾಡಿ ಒಟ್ಟು 6 ಬತ್ತಿಗಳನ್ನು ತಯಾರಿಸಿ ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು. ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು. ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ ಒಂದು ಬತ್ತಿಯು ಪೂರ್ವ ದಿಕ್ಕು, ಇನ್ನೊಂದು ಉತ್ತರ ದಿಕ್ಕು, ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು. ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ. ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು, ಆರೋಗ್ಯ, ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಜನವರಿ 18, 2026ರಂದು ಮೌನಿ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಯಂದು ಬಹಳ ಶುಭಯೋಗಗಳು ರೂಪುಗೊಳ್ಳಲಿವೆ. ಈ ಬಾರಿ ಈ ಅಮಾವಾಸ್ಯೆಯಂದು ತ್ರಿವೇಣಿ ಯೋಗ ರೂಪುಗೊಳ್ಳುತ್ತಿದೆ. ವಾಸ್ತವವಾಗಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯ, ರಾಣಿ ಚಂದ್ರ, ರಾಜಕುಮಾರ ಬುಧ ಒಟ್ಟಿಗೆ ಇರುತ್ತಾರೆ. ಇದು ತ್ರಿಗ್ರಹ ಮತ್ತು ತ್ರಿವೇಣಿ ಯೋಗವನ್ನು ಸೃಷ್ಟಿಸುತ್ತದೆ. ಈ ಯೋಗವು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ. ಈ ಅಮಾವಾಸ್ಯೆಯಂದು ಮಕರ ರಾಶಿಯವರು ಸೇರಿದಂತೆ ಹಲವು ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ಪಡೆಯುತ್ತವೆ. ಈ ಅಮಾವಾಸ್ಯೆಯಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಯಾವ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮಕರ ರಾಶಿ ತ್ರಿವೇಣಿ ಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ಈ ಸಂಯೋಜನೆಯು ನಿಮಗೆ ಅತ್ಯುತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವನ್ನ ಪಡೆಯುತ್ತೀರಿ. ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಚಿತ್ರಣವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡುತ್ತೀರಿ. ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರೀ ಲಾಭವನ್ನು ಪಡೆಯುತ್ತಾರೆ. ಅವನು ಬಯಸಿದ ಯಶಸ್ಸನ್ನು ಸಾಧಿಸುತ್ತಾನೆ ಮತ್ತು ಎತ್ತರಕ್ಕೆ ಏರುವುದನ್ನು ಮುಂದುವರಿಸುತ್ತಾನೆ. ಮಕರ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಧನಲಾಭವಾಗುವ ಯೋಗವಿದೆ. ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಸಂಭವ ಇರುವುದು. ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಲಾಭ ದೊರಕುವ ಅತ್ಯುತ್ತಮವಾದ ಯೋಗ ಸೃಷ್ಟಿಯಾಗಲಿದೆ. ಹಣವನ್ನು ಗಳಿಸಬೇಕೆಂದಿರುವ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು. ಜೊತೆಗೆ ನಿಮ್ಮ ದಾಂಪತ್ಯ ಜೀವನವು ಸಂತೋಷಮಯವಾಗಿರಲಿದೆ. ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು. ಶನಿಯ ಚಲನೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯುವ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು. ಶನಿ ತನ್ನ ರಾಶಿಯನ್ನು ಬದಲಾಯಿಸಿದ ನಂತರ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಸಾಡೆಸಾತಿಯ ಕೊನೆಯಾಗಿದೆ. ಶನಿಯ ಸಂಚಾರದ ನಂತರ ಇದು ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು 5ನೇ, 9ನೇ ಮತ್ತು 12ನೇ ಮನೆಯಲ್ಲಿ ತನ್ನ ಪೂರ್ಣ ಅಂಶವನ್ನು ಉಳಿಸಿಕೊಳ್ಳುತ್ತದೆ. ನೀವು ಈ ರೀತಿ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು. ವಿದೇಶಿ ಪ್ರಯಾಣದ ಉತ್ತಮ ಅವಕಾಶಗಳನ್ನು ಸಹ ಹೊಂದಬಹುದು. ಶನಿಯ ಸಂಚಾರದ ನಂತರ ನಿಮ್ಮ ಅನೇಕ ದಿನಗಳ ಕನಸು ಈಡೇರಬಹುದು. ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶಗಳಿರುತ್ತವೆ. ಶುಭ ಸುದ್ದಿ ಸಿಗಲಿದೆ. ಕನ್ಯಾ ರಾಶಿ
ಕನ್ಯಾ ರಾಶಿ ಚಕ್ರದ ಜನರಿಗೆ ಅವರ 5ನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಹೊಂದಲು ಬಯಸುವ ಈ ರಾಶಿಚಕ್ರ ಚಿಹ್ನೆಯ ಜನರು ಮಕ್ಕಳ ಸಂತೋಷದ ಲಾಭವನ್ನು ಪಡೆಯುತ್ತಾರೆ. ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತಾರೆ. ಈ ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದು. ಶಿಕ್ಷಣವು ಜ್ಞಾನವನ್ನು ಬೆಳೆಸುತ್ತದೆ. ಸಂಪತ್ತು ಮತ್ತು ಧರ್ಮದಲ್ಲಿ ವೃದ್ಧಿ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ. ಕಟಕ ರಾಶಿ. ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಅವರ 7ನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ. ಈ ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆಯೂ ಇರುತ್ತದೆ. ಈ ಅವಧಿಯಲ್ಲಿ ನೀವು ಕೈಗೊಳ್ಳುವ ಯಾವುದೇ ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಈ ಅವಧಿಯಲ್ಲಿ ಕೈಗೊಳ್ಳುವ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ವೃಷಭ ರಾಶಿ. ಈ ಅಮಾವಾಸ್ಯೆಯಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ವೃಷಭ ರಾಶಿಯ ಜನರ ಅದೃಷ್ಟ ಹೊಳೆಯಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು. ಜೊತೆಗೆ ನೀವು ಸದ್ಗುಣದ ಲಾಭವನ್ನು ಪಡೆಯುತ್ತೀರಿ. ಈ ಯೋಗದಿಂದಾಗಿ ನಿಮ್ಮ ಸಂತೋಷದ ಸಾಧನಗಳು ಸಹ ಹೆಚ್ಚಾಗುತ್ತವೆ. ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ. ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ. ಇವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವರು. ನಿಮ್ಮ ವೈವಾಹಿಕ ಜೀವನವು ಮೊದಲಿಗಿಂತ ಹೆಚ್ಚು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು. ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶಗಳು ದೊರಕುವುದು. ಶನಿಯ ಈ ಸಂಚಾರದ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಕಾಣಬಹುದಾಗಿದೆ. ಇದರೊಂದಿಗೆ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಂದಾಗಿ ಅಪಾರ ಧನಲಾಭವನ್ನು ಪಡೆಯುವರು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಹಠಾತ್ ದೊಡ್ಡ ಯಶಸ್ಸು ದೊರಕುವ ಯೋಗವಿದೆ. ತುಲಾ ರಾಶಿ. ತುಲಾ ರಾಶಿ ಚಕ್ರದ ಜನರ 4ನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿದೆ. ಇದಲ್ಲದೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ. ನಿಮಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶವೂ ಸಿಗುತ್ತದೆ. ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ವೃತ್ತಿ ಜೀವನದಲ್ಲಿ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ನೀವು ಸಾಧಿಸುವಿರಿ. ಈ ಸಮಯದಲ್ಲಿ ನೀವು ಉತ್ತಮ ಪ್ರಯಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಸಹ ಪಡೆಯುತ್ತೀರಿ. ಕೆಲಸವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಶನಿಯ ಈ ಸಂಚಾರವು ಅತ್ಯಂತ ಲಾಭದಾಯಕವಾಗಿರಲಿದೆ. ಶನಿಯ ಈ ಚಲನೆಯ ಅವಧಿಯಲ್ಲಿ ಕೆಲಸದಲ್ಲಿ ನಿಮಗೆ ಬಡ್ತಿ ದೊರಕುವ ಯೋಗವಿದೆ. ಜೊತೆಗೆ ತುಲಾ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಈ ಸಮಯದಲ್ಲಿ ವೃದ್ಧಿಯಾಗುವುದು. ಈ ಅವಧಿಯಲ್ಲಿ ಯಾವುದಾದರೂ ಶುಭ ಸುದ್ದಿ ನಿಮಗೆ ದೊರಕುವ ಸಂಭವವಿದೆ. ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಅತಿ ಮುಖ್ಯ. ಹೂಡಿಕೆಯನ್ನು ಮಾಡಬೇಕೆಂದಿರುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅನುಕೂಲಕರವಾಗಿರುವುದು. ಈ ಅವಧಿಯಲ್ಲಿ ದೊಡ್ಡ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ವ್ಯಾಪಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಪ್ರಬಲವಾದ ಯೋಗವು ಶನಿಯ ಈ ಚಲನೆಯಿಂದಾಗಿ ರೂಪುಗೊಳ್ಳುವುದು. ಮಿಥುನ ರಾಶಿ. ಮಹಾಲಕ್ಷ್ಮಿ ಯೋಗ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಲಾಭವನ್ನು ತರಲಿದೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಮಧುರವಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಾಗುತ್ತದೆ. ಸಂಬಂಧಗಳಲ್ಲಿ ಕಂಡುಬರುವಂಥ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ. ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭ ದೊರಕಲಿದೆ. ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ. ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮ ಮೇಲೆ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ನೀವು ಗಳಿಸುವಂತಹ ಆದಾಯದಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳವನ್ನು ಕಾಣಬಹುದು. ಸಿಂಹರಾಶಿ. ಮಹಾಲಕ್ಷ್ಮಿ ಯೋಗ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಹಣ ಗಳಿಕೆಯಲ್ಲಿ ಈ ಸಮಯದಲ್ಲಿ ಈ ಯೋಗ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡಲಿದೆ. ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡಲು ಸಾಧ್ಯವಾಗದೇ ಇರುವಂಥ ಕೆಲಸವನ್ನು ಈ ಸಮಯದಲ್ಲಿ ನೀವು ಪೂರ್ತಿಗೊಳಿಸಬಹುದಾಗಿದೆ. ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ.
ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರಲಿದೆ ಹಾಗೂ ವ್ಯಾಪಾರದಲ್ಲಿಯೂ ಅಭಿವೃದ್ಧಿ ನಿಮ್ಮಿಂದ ಸಾಧ್ಯವಾಗಲಿದೆ. ಕುಂಭರಾಶಿ. ಮಂಗಳ ಚಂದ್ರರ ಈ ಸಂಯೋಗ ಕುಂಭರಾಶಿಯ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ನೀಡಲಿದೆ ಹಾಗೂ ಲಕ್ಷ್ಮೀ ಮಾತೆಯ ಕೃಪೆ ಸಿಗೋ ಹಾಗೆ ಮಾಡಲಿದೆ. ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ. ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ. ನಿಂತಿರುವ ಕೆಲಸಗಳು ಪೂರ್ತಿಯಾಗಲಿವೆ. ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಧಿಕವಾಗಲಿದೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಅತ್ಯಂತ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ನೀವು ಇದೇ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದ್ದು, ದೂರದ ಪ್ರವಾಸಿ ತಾಣಗಳಿಗೆ ಕೂಡ ಒಟ್ಟಾಗಿ ಭೇಟಿ ನೀಡಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.